ಅದು ಸೀಸನ್ ನ ಚಪ್ಪಾಳೆ ಅಂತ ಅಂದಾಗ ಅಲ್ಲಿ ಹೇಳ್ತಾರೆ ಸುದೀಪ್ ಸರ್, ಇಡೀ ಸೀಸನ್ ನ ಚಪ್ಪಾಳೆ ನಿಮಗೆ ಚಪ್ಪಾಳೆ ಬಂದಿದೆ ಮತ್ತೆ ಅಂತ. ಧ್ರುವಂತ್ ಅವ್ರಿಗೆ ಕೊಟ್ಟ ಮೇಲೆನೆ ಕೊಟ್ಮೇಲೆ ಇದಕ್ಕಿಷ್ಟು ತೂಕ ಇರೋದು ಅಂತ ಗೊತ್ತಾಗಿದ್ ನಮಗೆ ಹ್ಮ್. ಅಂತ. ಅದಾದ್ಮೇಲೆ ಅದನ್ನ ಕಲರ್ಸ್ ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ಪೋಸ್ಟ್ ಮಾಡಿದ್ದು ನೈಟ್ ಪೋಸ್ಟ್ ಮಾಡಿರ್ತಾರೆ, ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಅದನ್ನ ಡಿಲೀಟ್ ಮಾಡಿರ್ತಾರೆ ಪೋಸ್ಟ್ ನ. ಹೌದು, ಏನಾಗುತ್ತೆ, ನೀವು ಕೇಳಲಿಲ್ವಾ ಇಟ್ಸ್ ಅ ಅದನ್ನ? ಫೇಲಿಯರ್ ಆಫ್ ಅ ಚಾನಲ್, ವಾಟ್ ಶಾಲ್ ಐ ಡೂ. ಹ್ಮ್, ಹ್ಮ್, ಹ್ಮ್. ಬಟ್ ಆನ್ ಏರ್ ಎಪಿಸೋಡ್ ಹೋಗಿದೆಯಲ್ಲ ಅದು, ಹೌದು. ಅದೇನು ಜನಗಳಿಗೆ ಹೆದರಿದ್ರ ಅಥವಾ ಹ್ಮ್. ಈಗ ಅದೇ ನೀವು ಹೇಳಿದ್ರಲ್ಲ ಅಲ್ಲಿ ಅದೇನೋ ಹೇಳಿದ್ರ ಇವ್ರನ್ನ ವಿನ್ ಮಾಡಿಸ್ತಾ ಇದ್ರೆ ಅಥವಾ ಈಗಾದ್ರೆ ಕಲ್ಲು ಹೊಡಿತೀವಿ ಅದು ಹೊಡಿತೀವಿ ಆಮೇಲೆ ಹ್ಮ್, ಹ್ಮ್, ಹ್ಮ್. ಚಾನಲ್ಗೆ ಇದು ಮಾಡ್ತೀವಿ, ಮೇ ಬಿ ಭಯ ಪಟ್ರು ಅನ್ಸುತ್ತೆ. ಆಮೇಲೆ ಕಿಚ್ಚ ಸರ್ದು ಇಮೇಜ್ಗೆ ಅಂತ, ಕಿಚ್ಚ ಸರ್ ಯಾರಿಗೂ ಹೆದರವರಲ್ಲ, ಅವ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ಇದು ನನ್ನ ವೈಯಕ್ತಿಕ, ಹ್ಮ್. ನನ್ನ ಚಪ್ಪಾಳೆ ಅದಿದೆ. ಅಲ್ಲಿಂದನೇ ಬಂದಿದೆ ನೋಡಿ. ಆ ಫೋಟೋ ಇದೆ, ಅವರೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅದಕ್ಕೆ. ನಾನು ಕೊಟ್ಟಿರೋ ಚಪ್ಪಾಳೆ ಒಳ್ಳೇದಾಯ್ತು ನೀವು ನೆನ್ಪು ಮಾಡಿದ್ದು. ಈ ಮಾತು ಹೇಳ್ತಾರೆ ಅವ್ರು ಅದಕ್ಕೆ, ಅವ್ರು ಯಾರಿಗೂ ಹೆದರೋ ಅಂತವ್ರಲ್ಲ. ಧ್ರುವಂತಿಗೆ ಬಿಗ್ ಬಾಸ್ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಟ್ಟ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಜನವರಿ 17ರ ಪ್ರೀ ಫಿನಾಲೆಯಲ್ಲಿ ಈ ಬಗ್ಗೆ ಮಾತನಾಡಿದರು. ಕಿಚ್ಚನ ಚಪ್ಪಾಳೆ ನನ್ನ ಅನಿಸಿಕೆ, ಯಾರು ಅರ್ಹರೋ ಅವರನ್ನು ಹುರಿತುಂಬಿಸಬೇಕು. ಬಿಗ್ ಬಾಸ್ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಬಿಗ್ ಬಾಸ್ ಎಲ್ಲರ ಕೊಡುಗೆ. ಅವರು ಗೆಲ್ಲದೆ ಇರಬಹುದು, ಆದರೆ ಬಿಗ್ ಬಾಸ್ ಮನೆಗೆ ಅವರ ಕೊಡುಗೆ ಇದೆ ಎಂಬುದನ್ನು ಒಪ್ಪಬೇಕು. ಶೋ ನಡೆಸಿಕೊಡೋ ನಮಗೆ ಯಾರು ಹೊರ ಹೋಗ್ತಾರೆ ಎಂಬುವ ವಿಷಯ ಗೊತ್ತಿರೋದಿಲ್ವಾ? ಹಾಗಿದ್ರೂ ಕೊಟ್ಟಿದ್ದೇವೆ ಎಂದರೆ ಅದಕ್ಕೆ ಒಂದು ಅರ್ಥ ಇದೆ. ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಎಂದಾಗ ನ್ಯಾಯ ಮನಸ್ಪೂರ್ವಕವಾಗಿ ಧ್ರುವಂತಿಗೆ ಕೊಟ್ಟೆ. ನಮ್ದು ಉದ್ಧಾರ ಮಾಡೋ ಚಪ್ಪಾಳೆ, ಹೊರಗಡೆ ತಟ್ಟುತ್ತಾ ಇರೋದು ಹಾಳು ಮಾಡೋ ಚಪ್ಪಾಳೆ. ನಿಮ್ಮ ಜೀವನದ ಮೇಲೆ ಗಮನ ಹರಿಸಿ, ಕಿಚ್ಚನ ಚಪ್ಪಾಳೆ ಮೇಲೆ ಅಲ್ಲ ಎಂದ ಸುದೀಪ್. ನನ್ನ ಜಗದ್ಗುರುಗಳು, ವಿದ್ಯಾವಂತರಿದ್ದಾರೆ, ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ, ವರ್ಲ್ಡ್ ಅಲ್ಲಿ ಹೆಸರು ಮಾಡಿರೋಂಥ ಸೂಪರ್ ಸ್ಟಾರ್. ಅವರ ಇದರಿಂದ ಇಂಥ ಮಾತು ಬಂದಾಗ ನಾವು ಪುಣ್ಯವಂತರಲ್ವಾ? ಆಮೇಲೆ ನೀವು ಕೇಳಲಿಲ್ವಾ ಅದನ್ನ ಚಾನೆಲ್ ಅವ್ರ ಹತ್ರ ಅಥವಾ ಟೀಮ್ ಹತ್ರ? ಐ ಡೋಂಟ್ ವಾಂಟ್ ಟು, ನಮ್ ಸ್ಟೈಲ್ ಅಲ್ಲ ಅದು. ಇಟ್ ಈಸ್ ವಾಟ್, ನನ್ನ ಫೇಲಿಯರ್ ಅದು. ನಾನು ಏನ್ ತಗೋಬೇಕು ಕೊಟ್ಟೆ, ನನ್ನ ಜಗದ್ಗುರು ಏನ್ ಕೊಡ್ಬೇಕು ಸಿಕ್ಕಿರೋದು ಟೆಲಿಕಾಸ್ಟ್ ಆಯ್ತಾ? ಇಡೀ ಜಗತ್ತಿಗೆ ಗೊತ್ತಾ ಇಡೀ ಸೀಸನ್ ಸಿಕ್ಕಿರೋದು ಅಂತ? ಇನ್ನು ಆ ಒಂದು ಚಾನಲ್ದು ಪೋಸ್ಟ್ ಇಂದ ನನಗೇನು? ಮೈ ಮೆಚುರಿಟಿ ಇಸ್ ಡಿಫ್ರೆಂಟ್ ಮೇಡಮ್, ಮೈ ರಿಸೀವಿಂಗ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಅವರು ಏನು ದೊಡ್ಡವರು ಕೊಡ್ಬೇಕಾಗಿದ್ದು ಕೊಟ್ರು, ನಾವು ಚಿಕ್ಕವರು, ನಾವು ಮಾಡಿದ್ದು ಶ್ರಮಕ್ಕೆ ನಮಗೇನು ದೊರಕಬೇಕಾಗಿತ್ತು ಅದು ಬಹಳ ದೊಡ್ಡ ಸನ್ಮಾನ ನನಗೆ. ನನ್ನ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತಾ ಹೊತ್ತು ನಾನು ಅಳಕ್ಕೂ ಹತ್ಬಿಟ್ಟಿದ್ದೀನಿ. ಯಾಕಂದ್ರೆ ಅಮ್ಮ ಹೇಳಿದ್ರು, ನೀನು ಏನು ಗಲ್ದಾದ್ರೂ ಪರವಾಗಿಲ್ಲ, ಕಿಚ್ಚನ ಚಪ್ಪಾಳೆ ಅದಕ್ಕೆ ಬಹಳ ವೆಯ್ಟ್ ಇದೆ, ಅದನ್ನ ಎತ್ಕೊಂಬಾ ಅಂತ. ಅದೊಂದು ಗೆಲ್ಬೇಕು ಕಣೋ ನೀನು ಅಂತ. ಫೋಟೋ, ವಾಲ್ ಆಫ್ ಫೇಮಲ್ ಫೋಟೋ, ಕಿಚ್ಚನ ಚಪ್ಪಾಳೆ. ಆಮೇಲೆ ಅವ್ರು ಹೇಳ್ತಾರೆ, ಯಾರು ಇಷ್ಟು ಸೆಲೆಬ್ರೇಟ್ ಮಾಡಿಲ್ಲ ನನ್ನ ಈ ಚಪ್ಪಾಳೆನ. ನನ್ನ ಗುರುವಿನ ಸ್ಥಾನಕ್ಕೆ ನಾನು ಕೊಟ್ಟರು ಅಂತ ಭಕ್ತಿ ಅವ್ರಿಗೆ. ಅವರ ಒಬ್ಬ ಈ ಸೀಸನಿನ ಕಂಟೆಸ್ಟೆಂಟ್ ಆಗಿ ನನಗೆ ಕೊಟ್ಟಂಥ ಪ್ರೀತಿ ನನ್ನ ಲೈಫಲ್ಲಿ ಅದು ಇಟ್ಸ್ ಸ್ಟಾರ್ಟ್ ಆನ್ ಮೈ ಹಾರ್ಟ್. ಅದು ವಾರದ ಚಪ್ಪಾಳೆ ಅಲ್ಲ, ವರ್ಷದ ಸೀಸನ್ ಚಪ್ಪಾಳೆ. ಸೀಸನ್ಗೆ, ಇಡೀ ಸೀಸನ್ಗೆ ಬಹುಶಃ ಬಹಳ ಕಮ್ಮಿ ಜನ, ಯಾರಿಗೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನನ್ನ. ಹೌದು, ಸಿಕ್ಕಿಲ್ಲ. ಇಡೀ ಸೀಸನ್ಗೆ ಸಿಕ್ಕಂಥ ಚಪ್ಪಾಳೆ ಸಾಕು ನನಗೆ, ಸಾಕು. ಆ ಸಾರ್ಥಕತೆ ಸಾಕು. ಅದನ್ನ ಯಾರು ಅಳಿಸೋದಕ್ಕೂ ಸಾಧ್ಯ ಇಲ್ಲ, ಅದನ್ನ ಈಗ ಚೇಂಜ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಚಾನೆಲ್ ಬಿಟ್ಟು ಸರ್ ಏನಾದರೂ ಹೇಳಿದಿದ್ರೆ ನನಗೆ ಬೇಜಾರಾಗಿರೋದು ಏನು, ಯಾಕೆ ಹೀಗೆ ಅಂತ. ಆದರೆ ನಾನು ಅದಕ್ಕೆ ಇದನ್ನ ಓದಿದ್ದು, ಅವ್ರು ನನ್ನನ್ನು ಸಮರ್ಥಿಸ್ಕೊಂಡಂಥ ರೀತಿ, ದೊಡ್ಡವರಿದ್ದಾರೆ, ಸಾಕು ನಮಗೆ. ಇವಾಗ ನಿಮಗೊಂದು ಚಾಲೆಂಜ್. ರೀಸೆಂಟ್ ಆಗಿ ರಕ್ಷಿತಾ ಅವ್ರನ್ನ ಮೀಟ್ ಮಾಡಿದೀಯಲ್ಲ, ಏನ್ ಮಾತಾಡಿದ್ರು? ಏನಿಲ್ಲ, ನೋಡಿದ್ರು, ನೋಡ್ಬಿಟ್ಟು ಅವ್ರ ಸ್ಟೈಲಲ್ಲಿ ಕೇಳಿದ್ರು, ಹೇಗಿದ್ದೀರಾ ತುಳುವಲ್ಲಿ, ಎಂಚೋಲ್ಲರಿಗೆ ಫೈನ್ ಮಾ, ಚೆನ್ನಾಗಿದ್ದೀನಿ. ನಿಮಗೆ ನೆನಪಾಗಲ್ವಾ? ನೆನಪಾಗುತ್ತೆ, ನನಗೂ ಕಣ್ಣಲ್ಲಿ ನೀರು ಬರುತ್ತೆ ಅನ್ಸುತ್ತೆ. ಅದು ಆ್ಯಕ್ಚುಲಿ ಟ್ರೂ, ಅವ್ರು ಹೇಳಿದ್ದು ಟ್ರೂ. ನನಗೂ ಹಂಗೆ ಅನ್ನಿಸ್ತು. ನಮಗೆ ಅಲ್ಲಿ ವೈಯಕ್ತಿಕ ಏನೂ ಇರಲಿಲ್ಲ. ಆಮೇಲೆ ಒಂದು ಪಾಯಿಂಟಲ್ಲಿ ನಾನು ತುಂಬ ಇಷ್ಟಪಟ್ಟಂಥದ್ದು ಹುಡುಗಿ ಅದು ರಕ್ಷಿತಾ. ನಾನು ಆ ಮಗು ಫಸ್ಟ್ ಬಂದಾಗಲೂ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಫಸ್ಟ್ ವ್ಯಕ್ತಿ ನಾನು.
ಇಲ್ಲ ರಕ್ಷಿತಾ ಇಸ್ ಅ ವೆರಿ ಪೊಟೆನ್ಷಿಯಲ್ ಅವ್ರು ಇರಬೇಕು ಅಂತ ಸ್ಪಂದನ ನೀವು ಮತ್ತೆ ನೋಡ್ಕೊಂಡು ಇವರಿಗೆ ಬಂದಿದ್ರಾ ರಕ್ಷಿತಾ ಇಲ್ಲ 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 ನನಗೇನು ಗೊತ್ತಿರಲಿಲ್ಲ ಒಂದೆರಡು ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಮತ್ತೆ ಆ ಮಗು ಏನ್ ಬಂತು ಶೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಗೊತ್ತಿತ್ತು ಶಿ ವಿಲ್ ಹ್ಯಾವ್ ದಟ್ ಅವ್ರ ಹತ್ರ ಸ್ಟಫ್ ಇದೆ ಅಂತ ಅನ್ಸಿತ್ತು ನನಗೆ ವಾಟ್ ಎವರ್ ಶಿ ವಾಸ್ ಕ್ಯಾರಿಂಗ್. ನಾನೇ ಫಸ್ಟ್ ಸಪೋರ್ಟ್ ಮಾಡಿದ್ದೆ ಅವ್ರಿಗೆ, ನಾನೇ ಅವ್ರಿಗೆ ಬ್ಯಾಕಪ್ ಆಗಿ ನಿಂತಿದ್ದು ಮಲ್ಲಮ್ಮನ ಜೊತೆ. ನೆಕ್ಸ್ಟ್ ನನಗೆ ಅದನ್ನು ಟ್ರೋಲ್ ಆಗ್ತಾ ಇತ್ತು, ಇವರೊಂದು ಫ್ಯಾಮಿಲಿನ ಕಂಡ್ಕೊಳಕ್ ಬಂದಿದ್ದಾರೆ, ಅಮ್ಮ ಸಿಕ್ಕಿದ್ರು ತಂಗಿ ಸಿಕ್ಕಿದ್ರು ಹೀಗೆ ಅಂತ. ಸೊ ಐ ವಾಸ್ ಸಪೋರ್ಟಿಂಗ್ ಹರ್. ಮತ್ತೆ ಲಾಸ್ಟಿಗೆ ಅವರು ಎಲ್ಲೋ ಕೆಲವು ಇದರಲ್ಲಿ ನನಗೆ ನಾನು ಸ್ವಲ್ಪ ಕೆಲವು ವಿಚಾರಗಳು ನನಗೆ ಇಷ್ಟ ಆಗ್ತಾ ಹೋಗ್ತಾ ಇರಲಿಲ್ಲ. ಮತ್ತೆ ಅವ್ರು ಅದನ್ನ ಜಸ್ಟಿಫೈ ಮಾಡ್ತಾ ಇದ್ದಿದ್ದ ರೀತಿ, ಮತ್ತೆ ನಾ ಅದ್ರ ಬಗ್ಗೆ ಕ್ವಶನ್ ಮಾಡಿದಾಗ ಅವರು ನನ್ನ ಇಷ್ಟ ನನ್ನ ಪರ್ಸ್ಪೆಕ್ಟಿವ್ ಅಂತ ಹೋಗ್ತಾ ಇದ್ದಿದ್ದು ಸಮ್ವೇರ್ ಐ ಡಿಂಟ್ ಲೈಕ್ ಅದು. ಮತ್ತೆ ಲಾಸ್ಟ್ಗೆ ನಾನೇ ಎನಿಮಿ ಆದೆ ಅವರಿಗೆ. ಅವರು ಬೇರೆ ಇದು ಅಂದರೆ ಬೇರೆಯವ್ರ ಸೈಡ್ ಪರವಹಿಸ್ಕೊಂಡು ನನ್ನ ಬಗ್ಗೆ ಇದು ಏನೇನೆಲ್ಲ ಬಂತು. ದೆನ್ ಇಟ್ ವಾಸ್ ಲೈಕ್ ಇಟ್ ವೆಂಟ್ ಲೈಕ್ ದಟ್, ಅದು ಹಾಗೆ ಹೋಯಿತು. ಬಟ್ ಈಗ ಸಿಕ್ಕಿದಾಗ ನೆನಪುಗಳು, ಅದು ಹಳೆ ನೆನಪುಗಳು ಇರುತ್ತಲ್ವ, ಒಳ್ಳೆ ನೆನಪುಗಳು. ಸೊ ಹಾಗೇನಿಲ್ಲ, ಮತ್ತೆ ಬನ್ನಿ ಊರಿಗೆ ಸಿಗಿ ಅಂತ ಹೇಳಿದ್ರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಶಿ ಇಸ್ ಡೂಯಿಂಗ್ ವೆರಿ ಗುಡ್ ಇನ್ ಅವರ್ ಲೈಫ್. ಯೂಟ್ಯೂಬ್ ಆಗಲಿ ಅಥವಾ ವಾಟ್, ಆ ಮಗು ಗೊತ್ತು ಅದು ಏನು ಮಾಡ್ತಾ ಇದೆ ಅಂತ. ಆ್ಯಂಡ್ ಶಿ ಇಸ್ ಸ್ಮಾರ್ಟ್ ಇನಫ್, ಶಿ ನೋಸ್ ಯಾರೆಲ್ಲ ಮಾಡೋಕ್ಕಾಗದೇ ಇರೋದು ಅವರ ಈಗಿನ ಏಜಲ್ಲಿ ಅಥವಾ ನಾವುಗಳೇ ಮಾಡೋಕ್ಕಾಗದೇ ಇರೋದು ಅವ್ರು ಮಾಡ್ತಾ ಇದ್ದಾರೆ. ಸೊ ಗುಡ್ ಪೊಟೆನ್ಷಿಯಲ್. ಮತ್ತು ಜನಗಳಿಗೆ ಈಗ ಏನು ಬೇಕು ಅಂತ ಗೊತ್ತು ಅವರಿಗೆ, ಆ್ಯಂಡ್ ಶಿ ಇಸ್ ಡೆಲಿವರಿಂಗ್ ಇಟ್. ಸೊ ಗಾಡ್ ಬ್ಲೆಸ್ ಅವ್ರಿಗಾಗಲಿ ಅಥವಾ ಗಿಲ್ಲಿ ಅವ್ರಿಗಾಗಲಿ. ಇವ್ರುಗಳೇ ಮಾಡ್ತಾ ಇರೋದು ನಾನ್ಸೆನ್ಸ್, ಪಬ್ಲಿಕ್ಕೇ ಮಾಡ್ತಾ ಇರೋದು. ನಾವು ಗಿಲ್ಲಿ ಫ್ಯಾನ್ಸು ಹಂಗೆ ಹಿಂಗೆ ಅಂತ. ಗಿಲ್ಲಿ ನಾವು ಫೋನಲ್ಲಿ ಮಾತಾಡ್ತೀವಿ, ಚೆನ್ನಾಗಿದ್ದೀವಿ. ಇವ್ರದ್ದೆಲ್ಲ ಈ ಕೆಲವು ಇಂಥದ್ದೇ ಅರ್ಧ ಬೆಂದಿರೋದೆಲ್ಲ ಇವ್ರುಗಳ್ದೇ ನಾನ್ಸೆನ್ಸ್ಗಳು ಮಾಡೋದು. ಆ್ಯಕ್ಚುಲಿ ನಮಗೆ ಒಳಗಡೆ ಯಾರಿಂದ ಯಾರಿಗೂ ಏನೂ ಇಲ್ಲ. ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡ್ತೀವಿ, ಆ್ಯಂಡ್ ನಮಗೆ ನಮ್ಮದೇ ಆದಂಥ ಮೆಮೊರೀಸ್ಗಳಿದೆ ನಾವು ಅಲ್ಲಿ ಕ್ಯಾರಿ ಮಾಡಿರೋದು. ಸೊ ಇಟ್ ವಾಸ್ ಎ ನೈಸ್ ಮೀಟ್. ಹೇಳಿದ್ದಾರೆ ಮಂಗಳೂರು ಬಂದ ಫೋನ್ ಮಾಡಿ ಅಂತ. ಐ ಡೋಂಟ್ ನೋ ಲೈಫ್ ಇನ್ನು ಫ್ಯೂಚರಲ್ಲಿ ನಮಗೆ ಮತ್ತೆ ಒಂದು ವೇದಿಕೆ ಸಿಗ್ತೀವ ಎಲ್ಲರೂ ಅಂತ ಗೊತ್ತಿಲ್ಲ. ಬಟ್ ಮೆಮೊರೀಸ್ ಆಲ್ವೇಸ್ ದೇರ್. ಇವಾಗ ಒಂದು ಚಾಲೆಂಜ್ ಏನಂದ್ರೆ ರಕ್ಷಿತಾ ಅವ್ರಿಗೆ ಕಾಲ್ ಮಾಡಿ ಮಂಗಳೂರಿಗೆ ಹೋಗಿದ್ದೀನಿ ಅಂತ ಹೇಳ್ಬೇಕು, ಬಂದಿದ್ದೀನಿ ಎಲ್ಲಿದ್ದೀರಾ ಅಂತ ಮಾಡಬೇಕು. ನೀವು ಮಾಡ್ತೀರಾ ನಾನು ಮಾಡಬೇಕು? ನೀವು ಮಾಡಬೇಕು. ಹೌದಾ? ನಂಬಿಸ್ಬೇಕು ಅವರಿಗೆ ನಾನು ಆಲ್ರೆಡಿ ಇಲ್ಲಿದ್ದೀನಿ ಅಂತ. ತುಳುಲ್ ಮಾತಾಡ್ಲಾ? ಆಮೇಲೆ ಕನ್ನಡದಲ್ಲಿ ಮಾತಾಡಿ. ಸೊ ನಿಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷರು ಒಬ್ರು ನನಗೆ ಹೇಳಿದ್ದಾರೆ. ನಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷರ ಅಂತದೆಲ್ಲ ಇದೆಯಾ? ನನ್ನ ಇದೆ. ಇವಾಗ ಹೇಳಿದ್ದಾರೆ ಧ್ರುವಂತ್ ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನಗೊಂದು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು ಅಂತ. ಸಾರಿ ಕಾಲ್ ಮಾಡ್ತೀನಿ. ವರ್ಷ ಕೇಳಿರೋದೆಲ್ಲ ಪ್ರಶ್ನೆ ನೀವೇ ಕೇಳಿದಿರಿ. ನಿಮ್ಗೆ ದೇವ್ರು ಅಂದ್ರೆ ತುಂಬಾ ಇಷ್ಟ, ಆಧ್ಯಾತ್ಮದಲ್ಲಿ ಕನೆಕ್ಟ್ ಆಗಿದ್ದೀರಾ. ಸೊ ಒಂದ್ ಟಾಸ್ಕ್ ಏನಪ್ಪಾ ಅಂದ್ರೆ ನಾನು ಒಂದು 5 ದೇವ್ರ ಹೆಸರು ಹೇಳ್ತೀನಿ, ನೀವು ಮಂತ್ರ ಹೇಳ್ಬೇಕು. ರೆಡಿ? ಪ್ರಯತ್ನ ಪಡ್ತೀನಿ. ಪ್ರಯತ್ನ. ನಾನೇನು ಅಂತ ದೊಡ್ಡ ಇದಲ್ಲ, ಹೇಳಿ. ವಿಘ್ನ ವಿನಾಶಕ ಗಣಪತಿ, ಇದನ್ನ ಸ್ಟಾರ್ಟ್ ಮಾಡೋಣ. ಮಹಾಗಣಪತಿಯೇ ನಮಃ. ಏಕದಂತ ಮಹಾಬುದ್ಧಿ ಸರ್ವ ಸೌಭಾಗ್ಯದಾಯಕ ಸರ್ವಸಿದ್ಧಿಕರೋ ದೈವ ಗೌರಿಪುತ್ರ ವಿನಾಯಕ. ಓಂ ನಮೋ ಏಕದಂತ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾಗನಾಂ ಚತುರ್ಬಾಹಂ ತ್ರಿನೇತ್ರಂ ಮುಕ್ಟೋಜುಲಂ ಕರ್ಣಚಾಮರ ಸಂಯುಕ್ತ ವಿಕ್ಷುದಂಡ ಸಂಯುಕ್ತಂ ಲಂಬೋದರಂ ಶೂಲಪಾಶಂ ಮಂಜುಜ್ಞೋಪವೀತಿನಂ ಉದರೇ ನಾಗಬಂಧಂ ಚ ಏಕದಂತ ಉಪಾಸ್ಮಯೇ. ಆಂಜನೇಯ ಸ್ವಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕುಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಓಂ ನಮೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ನಮಃ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಾಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖಕ್ಷಯ ಕರೋ ಭವತ್. ರಾಘವೇಂದ್ರ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರಸ್ವತಿ. ಸರಸ್ವತಿಯ ಲಕ್ಷ್ಮಿಯ ಮಾಭಾಗ್ಯೆ ವಿದ್ಯೆ ಕಮಲಾಲೋಚನೆ ವಿಶ್ವರೂಪೆ ವಿಶಾಲಾಕ್ಷೆ ವಿದ್ಯಾಂ ದೇಹಿ ನಮಸ್ತುತೆ. ಜೈ ಮಹಾಕಾಲ. ಯಾವುದು? ಮೃತ್ಯುಂಜಯ. ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮೋಕ್ಷಿ ಮಾಮೃತಾತ್. ಓಕೆ, ಈ ಟಾಸ್ಕ್ ನ ಸಕ್ಸಸ್ಫುಲಿ ಫುಲ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಇವತ್ತು ಶನಿ ಜಯಂತಿ ಜಯಂತಿ. ಹೌದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನವಾಮಿ ಶನಿಶ್ಚರಂ. ದೇವಸ್ಥಾನಕ್ಕೆ ಹೋಗ್ಬೇಕಾ? ಹೋಗ್ಬೇಕೀಗ. ನಾನೇನು ನೀರ್ ಬಿಟ್ಟು ಇನ್ನು ಏನು ತಗೊಂಡಿಲ್ಲ. ನಿಮ್ದು ಮುಗಿಸ್ಕೊಂಡು ನೆಕ್ಸ್ಟ್ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ
ಅಲ್ಲಿಂದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನಂತರ ಮನೆಗೆ ಹೋಗಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.